ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕಾವ್ಯ. ನಾನು ಎಂಬ್ರಿಯಾಲಜಿಸ್ಟ್ ಆಗಿ ವರ್ಧಾನ್ ಫರ್ಟಿಲಿಟಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಾನಿವತ್ತು ಟೆರಟೋಜೋಸ್ಪರ್ಮಿಯಾ ಅನ್ನೋವಂಥ ಒಂದು ಟಾಪಿಕ್ ಮೇಲೆ ಮಾತಾಡ್ತಾ ಇದ್ದೀನಿ. ಸೊ ಟೆರಟೋಜೋಸ್ಪರ್ಮಿಯಾ ಅಂತಂದ್ರೇನು? ಸೆಮೆನ್ ಅನಾಲಿಸಿಸಲ್ಲಿ ಟೆರಟೋಜೋಸ್ಪರ್ಮಿಯಾ ಅನ್ನೋವಂಥ ಒಂದು ಫ್ಯಾಕ್ಟರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೆಮೆನ್ ಅನಾಲಿಸಿಸ್ ಟೆಸ್ಟ್ ಮಾಡಿಸಿದಾಗ ನೀವು ನೋಡಿರ್ತೀರಾ, ರಿಪೋರ್ಟಲ್ಲಿ ಟೆರಟೋಜೋಸ್ಪರ್ಮಿಯಾ ಅಂತ ಕೊಟ್ಟಿರ್ತಾರೆ. ಸೊ ಈ ಟೆರಟೋಜೋಸ್ಪರ್ಮಿಯಲ್ಲಿ ಸೆಮೆನ್ ಅನಾಲಿಸಿಸ್ ಮಾಡಿಸಿದಾಗ ನೀವು ಅದರ ಶೇಪ್ ನೋಡ್ತೀವಿ. ನಾವು ಆ ಶೇಪ್ ನಾವು ನೋಡುವಾಗ ಹೆಡ್, ನೆಕ್, ಬಾಡಿ ಅಥವಾ ಟೇಲ್ ಭಾಗ ನಾವು ಚೆಕ್ ಮಾಡಿದಾಗ ಅದು ನಮಗೆ 100 ಸ್ಪರ್ಮ್ಸ್ ಕೌಂಟಲ್ಲಿ 4 ಬಂದರೆ ಅದನ್ನು ನಾವು ನಾರ್ಮಲ್ ಅಂತ ಹೇಳ್ತೀವಿ, ನಾರ್ಮೋಜೋಸ್ಪರ್ಮಿಯಾ ಅಂತ ಕರಿತೀವಿ. ಅದೇ ನಮಗೆ 3%, 2% ಅಥವಾ 1% ಬಂದರೆ ಅದು ಶೇಪ್ ಕರೆಕ್ಟಾಗಿಲ್ಲ ಅಥವಾ ಟೆರಟೋಜೋಸ್ಪರ್ಮಿಯಾ ಅಂತ ಕರಿತೀವಿ. ಟೆರಟೋಜೋಸ್ಪರ್ಮಿಯಾ ಇರುವಾಗ ಏನೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ ಅಂದರೆ, ಎಗ್ ಹಾಗೂ ಸ್ಪರ್ಮ್ ಕೂಡಿದಾಗ ಎಂಬ್ರಿಯೋಸ್ ಪ್ರಾಪರಾಗಿ ಫಾರ್ಮ್ ಆಗಲ್ಲ. ಆ್ಯಂಡ್ ಎಂಬ್ರಿಯೋಸ್ ಫಾರ್ಮ್ ಆದರೂ ಕೂಡ ಅದು ಕಂಟಿನ್ಯೂ ಆಗೋ ಥರ ಇರಲ್ಲ. ಪ್ರೆಗ್ನೆನ್ಸಿ ಪಾಸಿಟಿವ್ ಬಂದ್ರೂ ಅದು ಮತ್ತೆ ಪುನಃ ನೆಗೆಟಿವ್ ಆಗೋ ಚಾನ್ಸಸ್ ಇರುತ್ತೆ. ಹಾಗೂ ಮತ್ತೆ ನಾವು ರಿಪೀಟೆಡ್ಲಿ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡಿದಾಗ ಮಿಸ್ಕ್ಯಾರಿಯೇಜಸ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತು ಇಂಪ್ಲಾಂಟೇಷನ್ಗೂ ಕಷ್ಟ ಆಗುತ್ತೆ. ಆ್ಯಂಡ್ ಸೊ ಏನು ಮಾಡ್ಬೋದು ಈ ಥರ ಟೆರಟೋಜೋಸ್ಪರ್ಮಿಯಾ ಇರುವಾಗ ಏನು ಟ್ರೀಟ್ಮೆಂಟ್ ಇದೆ ಅಂತಂದರೆ, ನಮ್ಮಲ್ಲಿ IVF ಟ್ರೀಟ್ಮೆಂಟ್ ಇದೆಯಲ್ಲ, ಅದರಲ್ಲಿ ಇಕ್ಸಿ ಅಂತ ಇದೆ. ಇಕ್ಸಿ ಟ್ರೀಟ್ಮೆಂಟಲ್ಲಿ ನಾವು ಟೆರಟೋಜೋಸ್ಪರ್ಮಿಯಾ ಇರೋವಂಥ ಪೇಷಂಟ್ಸ್ಗೆ ಕಪಲ್ದು ಎಗ್ ತೊಗೊಂಡು ಅವ್ರದ್ದೇ ಆದಂಥ ಟೆರಟೋಜೋಸ್ಪರ್ಮಿಯಾ ಇರೋವಂಥ ಸ್ಪರ್ಮ್ನ ನಾವು ಅವಾಯ್ಡ್ ಮಾಡಿ ಅದರಲ್ಲಿ ಇರೋವಂಥ 3%, 2%, 1% ಇರೋವಂಥ ಸ್ಪರ್ಮ್ಸ್ ಚೂಸ್ ಮಾಡಿ ಅದನ್ನು ನಾವು ಇಂಜೆಕ್ಟ್ ಮಾಡಿದಾಗ ಗುಡ್ ಎಂಬ್ರಿಯೋಸು ಫಾರ್ಮ್ ಆಗುತ್ತೆ. ನಿಮಗೆ ಯಾವುದೇ ತರಹದ ಡೌಟ್ಸ್ ಇದ್ದಲ್ಲಿ ನಮ್ಮ ವರ್ಧಾನ್ ಫರ್ಟಿಲಿಟಿ ಸೆಂಟರ್ನ ಭೇಟಿ ನೀಡಿ ಎಕ್ಸ್ಪರ್ಟ್ಸ್ ಜೊತೆ ಮಾತನಾಡಿ. ಧನ್ಯವಾದ.